ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ಇನ್ ಟೂ ವೇರಿಯೇಬಲ್ಸ್, ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಜೋಡಿಗಳು. ಈ ಅಧ್ಯಾಯದಲ್ಲಿ ಕೆಲವು ಪ್ರಮುಖವಾದ ಅಂಶಗಳ ಬಗ್ಗೆ ಈಗ ಈ ಕ್ಲಾಸ್ನಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತಾ ಇದ್ದೀನಿ. ಸೊ ಇಲ್ಲಿ ನೀವು ಗಮನಿಸಬೇಕಾಗಿರೋ ಅಂಶ, ದ ಜನರಲ್ ಫಾರ್ಮ್ ಆಫ್ ಎ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ಇನ್ ಟೂ ವೇರಿಯೇಬಲ್ಸ್ ಎಕ್ಸ್ ಆ್ಯಂಡ್ ವೈ ಈಸ್, ಅಥವಾ ಎಕ್ಸ್ ಮತ್ತು ವೈ ಎಂಬ ಎರಡು ಚರಾಕ್ಷರಗಳಿರುವಂತಹ ರೇಖಾತ್ಮಕ ಸಮೀಕರಣದ ಒಂದು ಜೋಡಿ ಹೇಗಿರುತ್ತೆ ಅಂತ ಹೇಳಿದ್ರೆ, a1x ಪ್ಲಸ್ b1y ಪ್ಲಸ್ c1 ಈಕ್ವಲ್ 0, a2x ಪ್ಲಸ್ b2y ಪ್ಲಸ್ c2 ಈಕ್ವಲ್ 0. ಇಲ್ಲಿ ಎಕ್ಸ್ನ ಕೋಎಫಿಷಿಯೆಂಟ್ನ ನಾವು a1 ಅಥವಾ a2 ಅಂತ ತಗೊಳ್ತೀವಿ, ವೈನ ಕೋಎಫಿಷಿಯೆಂಟ್ b1 ಅಥವಾ b2 ಆಗಿರುತ್ತೆ, ಕಾನ್ಸ್ಟೆಂಟ್ ಈ c1 ಅಥವಾ ಎರಡನೇ ಇಕ್ವೇಷನಲ್ಲಿ c2 ಆಗಿರುತ್ತೆ. ಒಂದು ಎಕ್ಸಾಂಪಲ್ ತಗೊಳ್ತಾ ಇದ್ದೀನಿ, ದಟ್ ಈಸ್ 3x ಮೈನಸ್ ವೈ ಈಕ್ವಲ್ಸ್ 7 ಅಂತ ಇದೆ. ಇನ್ನೊಂದು ಸಮೀಕರಣ 2x ಪ್ಲಸ್ 3y ಈಕ್ವಲ್ಸ್ 1 ಅಂತ ಇದೆ. ಇದರ ಸ್ಟ್ಯಾಂಡರ್ಡ್ ಫಾರ್ಮ್ ಹೇಗಿದೆ, ಪ್ಲಸ್ 7 ಅನ್ನು ನಾವು LHSಗೆ ತೊಗೊಂಡ್ರೆ -7 ಆಯಿತು. ಅದೇ ರೀತಿ ಪ್ಲಸ್ 1 LHSಗೆ ಬಂದರೆ -1 ಆಯಿತು. ಈ ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ನಾವು ಕೋಎಫಿಷಿಯೆಂಟ್ಗಳನ್ನು ಬರ್ಕೊಳ್ಳೋಣ, a1 b1 c1 a2 b2 c2. ಅದರ ರೇಷಿಯೋಗಳನ್ನು ನಾವೀಗ ಈ ರೀತಿಯಾಗಿ ಬರ್ಕೊಳ್ಳೋಣ. ಸೊ ದಟ್ ಈಸ್ a1 ಬೈ a2 ಮತ್ತು b1 ಬೈ b2 ರೇಷಿಯೋಗಳನ್ನು ಬರೆದಾಗ ನಮಗೆ ಈ ರೇಷಿಯೋಗಳು ಅನ್ಈಕ್ವಲ್ ಆಗಿದೆ. ದ ರೇಷಿಯೋಸ್ ಆರ್ ಅನ್ಈಕ್ವಲ್. ಸೊ ಅನ್ಈಕ್ವಲ್ ಇದ್ರೆ ಕಂಡೀಷನ್ ಏನು ಹೇಳುತ್ತೆ ಅಂತ ಹೇಳಿದ್ರೆ, ದ ಲೈನ್ಸ್ ಮೇ ಇಂಟರ್ಸೆಕ್ಟ್ ಇನ್ ಎ ಸಿಂಗಲ್ ಪಾಯಿಂಟ್. ಸೊ ಈಗ ನೀವು ಗ್ರಾಫ್ ರಚನೆ ಮಾಡಿರ್ತೀರಲ್ಲ, ಆಗ ನಮಗೆ ಸೊಲ್ಯೂಷನ್ ಸಿಕ್ಕಂತಹ ಸಮೀಕರಣಗಳು ಸಾಮಾನ್ಯವಾಗಿ ಈ ರೀತಿಯಾಗಿರುತ್ತೆ. ದ ಪೇರ್ ಆಫ್ ಈಕ್ವೇಷನ್ಸ್ ಹ್ಯಾಸ್ ಯುನೀಕ್ ಸೊಲ್ಯೂಷನ್, ಕನ್ಸಿಸ್ಟೆಂಟ್ ಪೇರ್ ಆಫ್ ಈಕ್ವೇಷನ್ಸ್ ಅಂತ ಕರಿತೀವಿ. ಇಲ್ಲಿ ಕನ್ಸಿಸ್ಟೆಂಟ್ ಅನ್ನೋ ಪದ ನೆನ್ಪಿಟ್ಕೊಳ್ಳಿ, ಇಟ್ ಹ್ಯಾಸ್ ಎ ಯುನೀಕ್ ಸೊಲ್ಯೂಷನ್ ಅಂತ ಹೇಳ್ತೀವಿ, ಇಟ್ ಇಂಟರ್ಸೆಕ್ಟ್ ಇನ್ ಎ ಸಿಂಗಲ್ ಪಾಯಿಂಟ್ ಅಂತ ಹೇಳ್ತೀವಿ. ಸೊ ಈ ರೀತಿಯ ಕಂಡೀಷನ್ ಇದ್ದರೆ, ಅಂದರೆ ಸರಳ ರೇಖೆಗಳು ಒಂದು ಬಿಂದುವಿನಲ್ಲಿ ಛೇದಿಸುತ್ತವೆ, ಸಮೀಕರಣಗಳ ಜೋಡಿಗೆ ಅನನ್ಯ ಪರಿಹಾರವಿದೆ, ಸಮೀಕರಣ ಸ್ಥಿರ ಜೋಡಿಯನ್ನು ಹೊಂದಿದೆ. ಇನ್ನೊಂದು ಎಕ್ಸಾಂಪಲ್ ತಗೋಣ. 5x ಪ್ಲಸ್ ವೈ ಈಕ್ವಲ್ಸ್ -2, 5x ಪ್ಲಸ್ 3y ಈಕ್ವಲ್ಸ್ 6 ಅಂತ ಇದೆ. ಈ ಸಮೀಕರಣದಲ್ಲಿ ನೀವು ಗಮನಿಸಿ, ಸ್ಟ್ಯಾಂಡರ್ಡ್ ಫಾರ್ಮಿಗೆ ಬರ್ಕೊಂಡಿದ್ದೀವಿ. ಅಗೇನ್ ಸೆಕೆಂಡ್ ಇಕ್ವೇಷನ್ನ ಸ್ಟ್ಯಾಂಡರ್ಡ್ ಫಾರ್ಮ್ ಹೇಗಿದೆ, +6 ಈ ಕಡೆ -6 ಆಯಿತು, -2 +2 ಆಯಿತು. ಕೋಎಫಿಷಿಯೆಂಟ್ ಆಫ್ ಎಕ್ಸ್ ವೈ ಮತ್ತು ಕಾನ್ಸ್ಟೆಂಟ್ ಅನ್ನು ಈ ರೀತಿಯಾಗಿ ಬರ್ಕೊಂಡಿದ್ದೀವಿ. ಅಗೇನ್ ವಿ ಹ್ಯಾವ್ ಟು ಟೇಕ್ ಎ ರೇಷಿಯೋ ಆಸ್ ಲೈಕ್ a1 ಬೈ a2 b1 ಬೈ b2 ಅಂಡ್ c1 ಬೈ c2. ಸೊ 5 ಬೈ 15 1 ಬೈ +3 ಇಯರ್ 2 ಬೈ -6 ಅಂತ ಇದೆ. ಈ ಮೊದಲೆರಡು ರೇಷಿಯೋಗಳು a1 ಬೈ a2 ಮತ್ತು b1 ಬೈ b2 ಈಕ್ವಲ್ ಇದೆ, ಬಟ್ c1 ಬೈ c2 ಇಸ್ ನಾಟ್ ಈಕ್ವಲ್ ಟು ದೀಸ್ ಟು ರೇಷಿಯೋ. ಸೊ ಈ ಕಂಡೀಷನ್ಸ್ ಇದ್ದಾಗ the lines are parallel. A pair of equations has no solutions. A pair of equation has no solutions. Inconsistent pair of equations ಅಂತ ಕರಿತೀವಿ ನಾವು. ಹಾಗಾಗಿ ಸರಳ ರೇಖೆಗಳು ಸಮಾಂತರವಾಗಿರಬಹುದು ಮತ್ತೆ ಸಮೀಕರಣಗಳ ಜೋಡಿಗೆ ಪರಿಹಾರಗಳಿರೋದಿಲ್ಲ, ಹಾಗೆಯೇ ಸಮೀಕರಣವನ್ನು ಅಸ್ಥಿರ ಜೋಡಿ ಹೊಂದಿದೆ ಅಂತ ಹೇಳಿ ಈ ಒಂದು ಕಂಡೀಷನ್ ಅಲ್ಲಿ ನಾವು ತಿಳ್ಕೊಳ್ಬೇಕಾಗಿದೆ. ಎಕ್ಸಾಂಪಲ್ 3 ನಲ್ಲಿ x ಮೈನಸ್ 8y ಈಕ್ವಲ್ಸ್ 11 and 2x minus 16y minus 22 equals 0. ಇಲ್ಲಿ ಇದು ಆಲ್ರೆಡಿ ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಇದೆ. ಮೊದಲನೇ ಇಕ್ವೇಷನ್ ನಾವು ಸ್ಟ್ಯಾಂಡರ್ಡ್ ಫಾರ್ಮ್ ತಗೊಂಡ್ರೆ +11 ಈ ಕಡೆ ಬಂದರೆ -11 ಆಯಿತು. ಸೊ 2x ಪ್ಲಸ್ 16y ಮೈನಸ್ 22 ಈಕ್ವಲ್ಸ್ 0. ಸೊ ಕೋಎಫಿಷಿಯೆಂಟ್ಗಳನ್ನ ತೊಗೊಂಡಿದ್ದೀನಿ. ಸೊ ಕೋಎಫಿಷಿಯೆಂಟ್ಗಳಂದರೆ a1 b1 c1 and a2 b2 c2 ಎರಡನೇ ಸಮೀಕರಣದಿಂದ. ಸೊ ರೇಷಿಯೋಗಳನ್ನು ಈ ರೀತಿಯಾಗಿ ಬರ್ಕೊಳ್ಳೋಣ, a1 ಬೈ a2 b1 ಬೈ b2 and c1 by c2 ಸಬ್ಸ್ಟಿಟ್ಯೂಟ್ ಮಾಡಿ ನಂತರ ಅದರಲ್ಲಿ ಸಿಂಪ್ಲಿಫಿಕೇಶನ್ ಮಾಡಬೇಕು. ಸೊ ದ ರೇಷಿಯೋಸ್ ಅಂದರೆ ಮೂರು ರೇಷಿಯೋಗಳು ಕೂಡ ಈಕ್ವಲ್ ಆಗಿದೆ. ಈ ಕಂಡೀಷನ್ ಇದ್ದಾಗ, ಅಂದರೆ ಈ ಮೂರು ರೇಷಿಯೋಗಳು ಈಕ್ವಲ್ ಇದ್ದಾಗ, ಸೊ ಈ ರೀತಿ ಕಂಡೀಷನ್ಸ್ ಇದ್ದರೆ ದ ಲೈನ್ಸ್ ಮೇ ಬಿ ಕೋಇನ್ಸಿಡೆಂಟ್, ಪೇರ್ ಆಫ್ ಈಕ್ವೇಷನ್ಸ್ ಇನ್ಫಿನೈಟ್ಲಿ ಮೆನಿ ಸೊಲ್ಯೂಷನ್, ಡಿಪೆಂಡೆಂಟ್ ಪೇರ್ ಆಫ್ ಈಕ್ವೇಷನ್ಸ್ ವೆರಿ ಇಂಪಾರ್ಟೆಂಟ್, ಡಿಪೆಂಡೆಂಟ್ ಪೇರ್ ಆಫ್ ಈಕ್ವೇಷನ್ಸ್ ಇರುತ್ತೆ, ಮೂರು ಕೂಡ ಈಕ್ವಲ್ ಆಗಿದ್ರೆ ಡಿಪೆಂಡೆಂಟ್ ಪೇರ್ ಆಫ್ ಈಕ್ವೇಷನ್ಸ್ ಅಂತೇಳಿ. ಸರಳ ರೇಖೆಗಳು ಐಕ್ಯಗೊಳ್ಳಬಹುದು, ಸಮೀಕರಣಗಳ ಜೋಡಿಗೆ ಅಪರಿಮಿತ ಪರಿಹಾರಗಳಿವೆ, ಸಮೀಕರಣಗಳು ಅವಲಂಬಿತ ಜೋಡಿ, ಅವಲಂಬಿತ ಸ್ಥಿರ ಜೋಡಿ ಅಂತ ಹೇಳಿ ಕಂಡೀಷನ್ನ ಒಳಗೊಂಡಿರುತ್ತೆ. ಅಗೇನ್ ಐ ವಿಲ್ ಕನ್ಸಿಡರ್ 3 ಎಕ್ಸಾಂಪಲ್ಸ್. ನೋಡಿ, x ಮೈನಸ್ 2y ಈಕ್ವಲ್ಸ್ 0, 3x ಪ್ಲಸ್ 4y ಈಕ್ವಲ್ಸ್ 20 ಅಂತಿದೆ. ಸೊ ಇದರಲ್ಲಿ ನೀವು ಗಮನಿಸ್ಬೋದು, a1 by a2 is not equal to b1 by b2. The lines may intersect. A unique solution, consistent pair of equation ಅಂತ ಹೇಳಿ. ಸೊ ಇಲ್ಲಿ ನೀವು ಚಿತ್ರದಲ್ಲಿ ಗಮನಿಸ್ಬೋದು, ಇಲ್ಲಿರುವಂತಹ ಸಮೀಕರಣ ಒಂದು ಬಿಂದುವಿನಲ್ಲಿ ಸಮೀಕರಣಕ್ಕೆ ಅನನ್ಯ ಪರಿಹಾರವಿದೆ. 4 and 2 are the solutions of this equation. ಇನ್ನು ಸೆಕೆಂಡ್ ಎಕ್ಸಾಂಪಲ್ಸ್ ತಗೋಣ. ಸೊ ಸೆಕೆಂಡ್ ಎಕ್ಸಾಂಪಲ್ ಅಲ್ಲಿ
b1 by b2 is not equal to c1 by c2. Therefore, it is inconsistent pair of equation has no solutions because the lines are parallel. ಅಂದರೆ ಈ ರೀತಿ ಪ್ಯಾರಲಲ್ ಆದಂತಹ ಲೈನ್ಸ್ಗಳನ್ನು ಕೊಡೋದ್ರಿಂದ there is no solution. ಇವು ಇಂಟರ್ಸೆಕ್ಟ್ ಆಗೋದಿಲ್ಲ, ಹಾಗಾಗಿ ಸೊಲ್ಯೂಷನ್ ಇಲ್ಲ. ಮೂರನೇ ಎಕ್ಸಾಂಪಲ್ಸ್ ತಗೊಳ್ತಾ ಇದ್ದೀನಿ. ಸೊ ಆ ಕಂಡೀಷನ್ ಅಲ್ಲಿ ಏನು ಹೇಳ್ತಾ ಇದೆ, ಸೊ ಆಲ್ ದ ರೇಷಿಯೋಸ್ ಆರ್ ಈಕ್ವಲ್, ದೇರ್ಫೋರ್ ದ ಲೈನ್ಸ್ ಮೇ ಬಿ ಕೋಇನ್ಸಿಡೆಂಟ್. ಸರಳ ರೇಖೆಗಳು ಐಕ್ಯಗೊಳ್ಳುತ್ತವೆ, ಹಾಗಾಗಿ ಇಟ್ ಈಸ್ ಎ ಡಿಪೆಂಡೆಂಟ್ ಪೇರ್ ಆಫ್ ಇಕ್ವೇಷನ್ಸ್, ಪೇರ್ ಆಫ್ ಇಕ್ವೇಷನ್ಸ್ ಇನ್ಫಿನೈಟ್ಲಿ ಮೆನಿ ಸೊಲ್ಯೂಷನ್ಸ್ ಅಂತೇಳಿ ಈ ಚಿತ್ರದಲ್ಲಿ ಗಮನಿಸಬಹುದು. ಎರಡು ಲೈನ್ಗಳು ಒಂದೇ ಲೈನಲ್ಲಿ ಕೋಇನ್ಸಿಡೆಂಟ್ ಆಗಿದೆ. ಸೊ ಈ ಚಾಪ್ಟರ್ ಅಲ್ಲಿ ಇನ್ನೊಂದು ಪ್ರಶ್ನೆಗಳು ಈ ರೀತಿ ಕೇಳ್ತಾರೆ, ಸಾಲ್ವ್ ದ ಇಕ್ವೇಷನ್, ಸಮೀಕರಣವನ್ನು ಬಿಡಿಸಿ ಅಂತೇಳಿ. ಸಮೀಕರಣವನ್ನು ಬಿಡಿಸಲಿಕ್ಕೆ ನಮಗೆ ಬೇರೆ ಬೇರೆ ವಿಧಾನಗಳಿದೆ. ನೀವು ಯಾವ ವಿಧಾನದಲ್ಲಾದರೂ ಕೂಡ ಅದರ ಸೊಲ್ಯೂಷನ್ಸ್ಗಳನ್ನು ಬಿಡಿಸ್ಬೋದು. ಸೊ ಈ ಉದಾಹರಣೆ ನಾನು ತೆಗೆದುಕೊಂಡಿದ್ದೀನಿ. ಸೊ 3x + 5y = 47 ಇಕ್ವೇಷನ್ 1 ಅಂತ ಕರೆಯೋಣ. 5x - 2y = 6 ಅಂತ ಇದೆ, ಇಕ್ವೇಷನ್ 2 ಅಂತ ಕರ್ಕೊಂಡಿದ್ದೀವಿ. ಹಾಗೆಯೇ ಮೊದಲನೇ ಇಕ್ವೇಷನನ್ನು ನೀವು ಗಮನಿಸಿದಾಗ ಇಲ್ಲಿ ಗೊತ್ತಾಗ್ತದೆ, ಯಾವುದು ಆಪೋಸಿಟ್ ಸೈನ್ಸ್ ಇರುತ್ತೋ ಅದರ ಕೋಎಫಿಷಿಯೆಂಟ್ಗಳನ್ನು ಆದಷ್ಟು ನಾವು ಮಲ್ಟಿಪಲ್ ಮಾಡಿದ್ರೆ ಆ ಟರ್ಮನ್ನು ನಾವು ಕ್ಯಾನ್ಸಲ್ ಮಾಡ್ಬೋದು. ಈಗ ಆಪೋಸಿಟ್ ಸೈನ್ ಪ್ಲಸ್ ಮತ್ತು ಮೈನಸ್ ಇದೆ, ಹಾಗಾಗಿ y-ನ ಕೋಎಫಿಷಿಯೆಂಟ್ 2 ಅನ್ನು ಫಸ್ಟ್ನೇ ಇಕ್ವೇಷನ್ಗೆ ಮಲ್ಟಿಪಲ್ ಮಾಡಬೇಕು, 5 ಅನ್ನು ಸೆಕೆಂಡ್ನೇ ಇಕ್ವೇಷನ್ಗೆ ಮಲ್ಟಿಪಲ್ ಮಾಡಬೇಕು. ಅಂದರೆ 2 3s are 6, 2 5s are 10 and 2 × 47 is 94. ಸೊ ಎರಡನೇ ಸಮೀಕರಣಕ್ಕೆ 5 ಇಂದ ಮಲ್ಟಿಪಲ್ ಮಾಡ್ತಾ ಇದ್ದೀನಿ. ಸೊ 5 ಇಂದ ಮಲ್ಟಿಪಲ್ ಮಾಡಿದ್ರೆ 25x - 10y = 30 ಅಂತ ಹೇಳಿ ಆಗಿದೆ. ಸೊ ಈಗ ಇದನ್ನು ಸಾಲ್ವ್ ಮಾಡೋದು ಬಹಳ ಸುಲಭ. ಬೈ ಆ್ಯಡಿಂಗ್ ದೀಸ್ ಟು ವಿ ಕ್ಯಾನ್ ಈಸಿಲಿ ಕ್ಯಾನ್ಸಲ್ ದ 10y ಆ್ಯಂಡ್ -10y. ಇದನ್ನು ಕ್ಯಾನ್ಸಲೇಷನ್ ಮೆಥಡ್ ಅಂತ ಹೇಳ್ಬೋದು, ವರ್ಜಿಸುವ ವಿಧಾನ ಅಂತ ಹೇಳ್ಬೋದು, ಎಲಿಮಿನೇಷನ್ ಮೆಥಡ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ಈ ಎಲಿಮಿನೇಷನ್ ಮೆಥಡಲ್ಲಿ ಈ ಎರಡೂ ಟರ್ಮ್ಗಳು ಎಲಿಮಿನೇಟ್ ಆಗಿ ಹೋಗುತ್ತೆ. ಸೊ ಬೈ ಆ್ಯಡಿಂಗ್ ದೀಸ್ ಟು ವಿ ಗೆಟ್ 31x = 124. 31x-ನ 124 ಆದರೆ x = 124/31 ಡಿವೈಡ್ ಮಾಡಿದ್ರೆ ನಮಗೆ ಫೈನಲಿ x = 4 ಅಂತ ಸಿಕ್ತು. ಈ x ವ್ಯಾಲ್ಯೂನ ಇಲ್ಲಿರುವಂತಹ ಯಾವುದಾದ್ರೂ ಸಮೀಕರಣಕ್ಕೆ ನಾವು ಸಬ್ಸ್ಟಿಟ್ಯೂಟ್ ಮಾಡೋಣ. ಸಬ್ಸ್ಟಿಟ್ಯೂಟ್ ದ x = 1 ಇನ್ ದ ಈಕ್ವೇಷನ್, ದಟ್ ಈಸ್ ಫಸ್ಟ್ ಈಕ್ವೇಷನ್ಗೆ ಸಬ್ಸ್ಟಿಟ್ಯೂಟ್ ಮಾಡ್ತಿದ್ದೀವಿ. x ಜಾಗದಲ್ಲಿ 4 ಹಾಕಿದ್ದೇನೆ. ಸೊ ದಟ್ ಈಸ್ 3 4s are 12. 12ನ ನಾವು ರೈಟ್ ಸೈಡಿಗೆ ತೊಗೊಂಡೋದ್ರೆ 5y = 47 - 12, 5y = 35. Therefore y = 35/5, that is 7. Y = 7. 4 and y = 7. I will consider another example. ಇನ್ನೊಂದು ಉದಾಹರಣೆ ತೆಗೆದುಕೊಳ್ಳೋಣ ಮಕ್ಕಳೇ. ಸಾಲ್ವ್ ದ ಇಕ್ವೇಷನ್ಸ್ ಅಂತ ಇದೆ. ನಿಮ್ಗೆ ಈಗಾಗಲೇ ಹೇಳಿದ್ದೀನಿ, ಸಮೀಕರಣವನ್ನು ಬಿಡಿಸಲಿಕ್ಕಿರುವಂತಹ ವಿಧಾನಗಳು ವಿಭಿನ್ನವಾಗಿದೆ. ಸೊ ನಿಮಗೆ ಯಾವುದು ಸರಳವಾಗಿರುತ್ತೋ ಅದನ್ನು ನೀವು ಪ್ರಾಕ್ಟೀಸ್ ಮಾಡಿರ್ತೋ ಅದನ್ನು ಬಳಕೆ ಮಾಡ್ಬೋದು. ಇಲ್ಲಿ ಎರಡು ಸಮೀಕರಣ ಇದೆ. ಎರಡು ಸಮೀಕರಣಗಳು ಪಾಸಿಟಿವ್ ಇರೋದ್ರಿಂದ ಮೊದಲನೇ ಸಮೀಕರಣಕ್ಕೆ x-ನ ಕೋಎಫಿಷಿಯೆಂಟ್ 2 ಮಲ್ಟಿಪಲ್ ಮಾಡೋಣ, ಎರಡನೇ ಸಮೀಕರಣಕ್ಕೆ 1 ಮಲ್ಟಿಪಲ್ ಮಾಡೋಣ. ದಟ್ ಈಸ್ 2x + 4y = 112. ಮೊದಲನೇ ಸಮೀಕರಣ 2ರಿಂದ ಆಯಿತು, ಆಗ ಎರಡನೇ ಸಮೀಕರಣಕ್ಕೆ x-ನ ಕೋಎಫಿಷಿಯೆಂಟ್ 1 ಇಂದ ಮಲ್ಟಿಪಲ್ ಮಾಡಿದ್ರೆ 2x + y = ಸೊ ವಿ ಹ್ಯಾವ್ ಟು ಸಬ್ಟ್ರಾಕ್ಟ್ ಹಿಯರ್, ಅಂದರೆ ಕಳಿಬೇಕಾಗುತ್ತೆ, ಯಾಕೆಂದರೆ ಒಂದೇ ಸೈನ್ ಇರೋದ್ರಿಂದ. ಹಾಗಾಗಿ ಸೈನನ್ನು ಚೇಂಜ್ ಮಾಡ್ಕೊಂಡಿದ್ದೀವಿ ಮೂರು ಕೂಡ. ಸಬ್ಟ್ರಾಕ್ಟ್ ಮಾಡಿದ್ರೆ 2x ಮತ್ತು 2x ಎಲಿಮಿನೇಟ್ ಆಗುತ್ತೆ. 4y/4y-ನಲ್ಲಿ y-ಅನ್ನು ಸಬ್ಟ್ರಾಕ್ಟ್ ಮಾಡಿದ್ರೆ 3y ಆಯಿತು. 112ಅಲ್ಲಿ 82 ಹೋದರೆ 30 ಆಯಿತು. ಸೊ ದೇರ್ಫೋರ್ y = 30/3 = 10. ಆ y ವ್ಯಾಲ್ಯೂನ ನಾವು ಸಬ್ಸ್ಟಿಟ್ಯೂಟ್ ಮಾಡೋಣ ಇಲ್ಲಿ ಇಕ್ವೇಷನ್ 1 or 2 ಯಾವುದರಲ್ಲಾದರೂ ಆಯಿತು. ಸೊ ಮೊದಲನೇ ಸಮೀಕರಣಕ್ಕೆ x 2 × y ಜಾಗದಲ್ಲಿ 10 ಹಾಕೊಂಡಿದ್ದೀವಿ, ದಟ್ ಈಸ್ 56. ದಟ್ ಈಸ್ x = 56 - 20 ಆಯಿತು. ದೇರ್ಫೋರ್ x = 36. ಸೊ y = 10. ಸೊ ಈ ರೀತಿ ನಾವು ಈಕ್ವೇಷನ್ಸ್ಗಳನ್ನು ಸಾಲ್ವ್ ಮಾಡಬೇಕು. ಮತ್ತೊಮ್ಮೆ ನಿಮಗೆ ಗಮನಕ್ಕೋಸ್ಕರ ಇಲ್ಲಿ ಸಮೀಕರಣಗಳು ಅನನ್ಯ ಪರಿಹಾರವನ್ನು ಹೊಂದಿರ್ತವೆ, ಅಂದರೆ ಸಿಂಗಲ್ ಪಾಯಿಂಟಲ್ಲಿ ಇಂಟರ್ಸೆಕ್ಟ್ ಆಗುತ್ತೆ. ಸಮೀಕರಣ ಸ್ಥಿರವಾದ ಜೋಡಿ ಹೊಂದಿದೆ. ಇಲ್ಲಿ ಪ್ಯಾರಲಲ್ ಆಗಿರೋದ್ರಿಂದ ಇವಕ್ಕೆ ಪರಿಹಾರಗಳಿರೋದಿಲ್ಲ. ದೇರ್ ಇಸ್ ನೋ ಸೊಲ್ಯೂಷನ್ಸ್. ಇಟ್ ಈಸ್ ಇನ್ಕನ್ಸಿಸ್ಟೆಂಟ್ ಲೀನಿಯರ್ ಪೇರ್ ಆಫ್ ಇಕ್ವೇಷನ್ಸ್. ಇದು ಸಮೀಕರಣ ಜೋಡಿಗೆ ಅಪರಿಮಿತವಾದ ಪರಿಹಾರಗಳಿದೆ, ಹಾಗಾಗಿ ಇದು ಸಮೀಕರಣಗಳು ಅವಲಂಬಿತ ಸ್ಥಿರ ಜೋಡಿಯನ್ನು ಹೊಂದಿದೆ. ಡಿಪೆಂಡೆಂಟ್ ಕನ್ಸಿಸ್ಟೆಂಟ್ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಅಂತ ಹೇಳ್ಬೋದು.